ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಈ ಥರ ವೇಸ್ಟ್ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಮೀನು ಹಿಡಿಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ನನ್ನ ಹತ್ರ 2 ಪ್ಲಾಸ್ಟಿಕ್ ಬಾಟ್ಲ್ ಅದೇ. ಇದಕ್ಕೆ ದಾರ ಎಲ್ಲ ಯಾವ ರೀತಿ ಕಟ್ಟಬೇಕು, ಅದೊಂದು ಸಣ್ಣದು ರಾಡ್ ಪೀಸ್ ಬರುತ್ತೆ, ಆ ರಾಡ್ ಪೀಸ್ ಎಲ್ಲ ಯಾವ ರೀತಿ ಕಟ್ಟಬೇಕು ಅದನ್ನೆಲ್ಲ ನೋಡ್ಕೊಂಡು ಬರುವ. ಆಮೇಲೆ ಮೀನು ಹಿಡಿಯೋದು ಹೇಗೆ ಅಂತ ಕಡೆ ನೋಡುವ. ಅದಕ್ಕೂ ಮೊದಲಿಗ ಬಾಟ್ಲ್ ರೆಡಿ ಮಾಡ್ಕೊಳ್ಬೇಕು ನಾವು. ನೋಡಿ, ಮೊದಲಿಗೆ ನಾವು ಬಾಟ್ಲಿಯನ್ನು ಕಟ್ ಮಾಡ್ಕೊಳ್ಳುವ. ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ಫಸ್ಟು. ಇದು ರೆಡಿ ಆಗಿದೆ. ಈಗ ಇದಕ್ಕೆ ಹೋಲ್ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಬೆಂಕಿ ಹಚ್ಕೊಳ್ತೇವೆ ದೀಪಕ್ಕೆ. ಈಗ ಒಂದು ಸಣ್ಣ ಕಡ್ಡಿಯಿಂದ ಹೋಲ್ ಮಾಡ್ತಾ ಇದ್ದೆ ನಾನು. ಇದು ಕಬ್ಬಿಣದ ಕಡ್ಡಿ. ಇದರಲ್ಲಿ ಸುತ್ತಲೂ ಹೋಲ್ ಮಾಡಬೇಕು. ಹಾಗೆ ನಾವು ರಾಡ್ ಪೀಸ್ ಕಟ್ಟಬೇಕಲ್ಲ, ಅದಕ್ಕೂ ಕಟ್ಟಲಿಕ್ಕೆ ಇಷ್ಟು 4 ಹೋಲ್ ಬೇಕಾಗ್ತದೆ. 4 ಹೋಲ್ ಮಾಡ್ಕೊಳ್ಬೇಕು. ಆಯಿತು, ಹೋಲ್ ಆಗಿದೆ ಈಗ ಎಲ್ಲ. ನೋಡಿ, ಕಾಣಿಸ್ತಿದ್ದೀರ 4 ಹೋಲ್ ಇದೆ. ಅಲ್ಲಿ ರಾಡ್ ಕಟ್ಟಬೇಕೀಗ. ಒಂದು ರಾಡ್ ಪೀಸ್ ತಗೊಂಡಿದೆ ನೋಡಿ, ಸರಿ. ಅದಕ್ಕೆ ಇಟ್ಕೊಂಡು ನೀವು ದಾರದಲ್ಲಿ ಕಟ್ಟಬೇಕು. ನೋಡಿ, 2 ಕಡೆ ಸರಿಯಾಗಿ ಕಟ್ಟಬೇಕು, ಬಿದ್ದು ಹೋಗಬಾರ್ದು, ಗಟ್ಟಿಯಾಗಿ ಕಟ್ಟಬೇಕು. ಅದು ದಾರ ಗಟ್ಟಿ ಇರಲಿ, ಸ್ವಲ್ಪ ಗಟ್ಟಿ ದಾರ ತಗೊಳ್ಳಿ. ಆಯಿತು, ಈಗ ರಾಡ್ ಕಟ್ಟಾಯಿತು. ಈಗ ಇದಕ್ಕೆ ದೊಡ್ಡದಾಗಿ ದಾರ ಕಟ್ಕೊಳ್ಬೇಕು. ನಮಗೆ ಎಷ್ಟು ಅಂದರೆ, ಮೀನು ಹಿಡಿಬೇಕಾದ್ರೆ ಮುಂದುಗಡೆ ಎಸಿಬೇಕಲ್ಲ, ದಾರ ಉದ್ದ ಇರಬೇಕು. ಎಷ್ಟು ಇಡಬೇಕು ಅಷ್ಟು. ರಾಡ್ಗಿಂತ ಮೇಲ್ಗಡೆ ಒಂದು ಹೋಲ್ ಮಾಡಿರ್ತೇನೆ ನಾನು. ಆ ಹೋಲಿಗೆ ನೀವು ದಾರ ಕಟ್ಕೊಂಡ್ರೆ ಆಯಿತು. ಆಯಿತು, ರೆಡಿ ಆಯಿತು ನೋಡಿ. ಈಗ ಬಟ್ಟೆ ರೆಡಿ ಆಯಿತು. ನೋಡಿ, ನಾನೀಗ ಮಾಡಿದ್ದು ಸಣ್ಣ ಬಾಟ್ಲಿ. ಇದು ನನ್ನ ಹತ್ರ ಬೇರೆ ಬೇರೆ ಸ್ಟಿಕ್ ಬಾಟ್ಲಿ ಇದು ಡಬಲ್ ಮಾಡ್ಕೊಂಡು ಉದ್ದ ಮಾಡ್ಕೊಂಡಿದೆ. ಕೆಲವೊಂದು ಸಲ ಇದು 4-5 ಬಾಟ್ಲ್ ಇದೆ, ನಾನು ರೆಡಿ ಮಾಡ್ಕೊಂಡಿದ್ದೆ. ಯಾಕಂದರೆ ದೊಡ್ಡ ದೊಡ್ಡ ಮೀನು ಸಿಗಿದಾಗ ದೊಡ್ಡ ದೊಡ್ಡ ಬಾಟ್ಲ್ ತಗೊಂಡೋಗ್ಬೇಕಾಗ್ತದೆ. ಅಂದರೆ ನಮಗೆ ಯಾವ ಸೈಜ್ ಮೀನು ಸಿಗ್ತದೆ ನೋಡಿ, ಅದೇ ಸೈಜಿನ ಬಾಟ್ಲ್ ಹಾಕಬೇಕಾಗ್ತದೆ. ಈಗ ದೊಡ್ಡ ಬಾಟ್ಲು ಸಣ್ಣ ಮೀನಿಗೆ ಇಡ್ಲಿಕ್ಕೆ ಹಾಕಿದ್ರೆ ಸಣ್ಣ ಮೀನು ಹೊರಗಡೆ ಓಡೋಗ್ಬಿಡ್ತದೆ. ಹಾಗೆ ನೋಡಿ, ದೊಡ್ಡ ಬಾಟ್ಲ್ ಇದೆ ಕೆಲವೊಂದು. ಫ್ರೆಂಡ್ಸ್, ಈಗ ಬಾಟ್ಲೆಲ್ಲ ರೆಡಿ ಆಗಿದೆ. ಈಗ ನಾವು ಮೀನು ಹಿಡಿಯೋದು ಹೇಗೆ ಅಂತ ನೋಡುವ. ಅದಕ್ಕೂ ಮೊದಲೇ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಾರೆ ನೋಡಿ, ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈಗ ಇದರಲ್ಲಿ ಮೀನು ಹಿಡಿಯೋದು ಹೇಗೆ ಅಂತ ನೋಡುವ. ಇಲ್ಲಿ ನೋಡಿ, ಈಗ ಬಾಟ್ಲಿಯಲ್ಲಿ ಒಂದು ಸ್ವಲ್ಪ ನೀರು ತಗೊಳ್ಬೇಕು, ಸ್ವಲ್ಪ ತಗೊಳ್ಬೇಕು. ಯಾಕೆಂದರೆ ಇದರಲ್ಲಿ ಮೈದಾ ಹಿಟ್ಟು ಹಾಕಿದ್ರೆ ಆಯಿತು. ಮೈದಾ ಹಿಟ್ಟು ಹಾಕಿ ಫುಲ್ ಕರಡಬೇಕು ಅದರಲ್ಲಿ. ಅಂದರೆ ಮಿಕ್ಸ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ. ಮಿಕ್ಸ್ ಮಾಡಿ ಹೊಳೆಯಲ್ಲಿ ಎಸ್ಬಿಟ್ರೆ ಆಯಿತು. ನೋಡಿ, ಮಡ್ಲೆ ಮೀನು ಸಿಕ್ತು ನೋಡಿ. ನಾವು ಸ್ವಲ್ಪ ದೊಡ್ಡ ಬಾಟ್ಲಲ್ಲೇ ಹಾಕ್ತಿದ್ದೆ, ಯಾಕಂದರೆ ದೊಡ್ಡ ದೊಡ್ಡ ಮಡ್ಲೆ ಮೀನು. ಇದು ಮಡ್ಲೆ ಮೀನು ಸಿಕ್ತು ನೋಡಿ, ಎರಡೆರಡೆಲ್ಲ ಬರ್ತದೆ ನೋಡಿ. 2 ಮೀನೆಲ್ಲ ಇದೆ ಇದರಲ್ಲಿ. ನಾವು ದೊಡ್ಡ ಬಾಟ್ಲೇನೆ ಜಾಸ್ತಿ ಹಾಕ್ತಾವ್ರೆ, ಯಾಕೆಂದರೆ ಸ್ವಲ್ಪ ದೊಡ್ಡ ದೊಡ್ಡ ಮಡ್ಲೇನೆ ಸಿಗ್ತಾ ಇದೆ ಈಗ. ಹಾಗೆ ದೊಡ್ಡ ಬಾಟ್ಲೇ ಹಾಕ್ತಾರೆ ನೋಡಿ, ಇದೇ ಥರ. ನೀವು ಕೂಡ ಇದೇ ಥರ ಟ್ರೈ ಮಾಡಿ. ಬೇಕಾದರೆ ಮಡ್ಲೆ ಮೀನು ಮಾತ್ರ ಸಿಗ್ತದೆ, ಬೇರೆ ಯಾವುದು ಸಿಕ್ಕೋದಿಲ್ಲ ಇದಕ್ಕೆ. ಮಡ್ಲೆ ಮೀನು ಸಿಗ್ತದೆ, ಆದರೆ ಅದು ಹಿಟ್ಟನ್ನು ತಿನ್ನೋದು ಹೆಚ್ಚಿನ ಮಡ್ಲೆ ಮೀನೇ ಆಗಿರ್ತದೆ. ಸಿಕ್ತು ನೋಡಿ, ನನಗೊಂದು ಮೀನು ಸಿಕ್ತು. ಈಗ ಕರೆಕ್ಟಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ಮೊಬೈಲ್ ಹಿಡ್ಕೊಂಡಿದ್ದೆ. ಹಾಗಾಗಿ ನೋಡಿ, ನಾನೇ ಹಿಡ್ದಿದ್ದೆ ನೋಡಿ. ಇದು ಸುಮಾರು ಮೀನು ಆಯ್ತು. ಈಗ ಸುಮಾರು ಸಿಕ್ತು ಮೀನೀಗ.
ಬೇಗ ಬೇಗ ಸಿಗ್ತದೆ. ಒಂದು ಗಂಟೆಯಲ್ಲಿ ಸುಮಾರು ಒಂದು 25-30 ಮಡ್ಲೆ ಮೀನು ಹಿಡಿಬೋದು. ಬುಲೆಟ್ ಮೀನ ಅದೇ ಹಾಂ, ಇದೆಲ್ಲ ಉಂಟು ನೋಡಿ, ಇದೆಲ್ಲ ಉಂಟು ನೋಡಿ, ನೀವು ಸಿಕ್ತು ಏನೋ ಅಂತ. ಪುಡಿ ಮಾಡೋದು ಹಿಡಿದಾರೆ ಹಾಂ ಅಂದರೆ ಈಗ ಬರ್ತದೆ ನಾ ರೆಡಿ ಮಾಡ್ಕೊತೀನಿ ಅದ್ಯಾ ನಮಗಿಲ್ಲ ನಮಗಿಲ್ಲ ಕಾಣಿಸ್ ಹತ್ರ ಹತ್ರ ಇದಲ್ಲ ದೊಡ್ಡ ಮಡ್ಲೆ ಹೊಡಿತಾ ಸಾಕು, ಸುಮಾರು ಮೀನಾಯ್ತು, ಹಿಟ್ಟು ಖಾಲಿ ಆಯಿತು, ಹೋಗುವ. ಹೋಗ್ಬಿಡ್ತೈತಲ್ಲ ಹೋಗುವಂಗಾರ. ನೋಡಿ ನಮಗೀಗ ಇಷ್ಟು ಮೀನು ಸಿಕ್ತು. ಸುಮಾರು ಲೆಕ್ಕ ಮಾಡಿದ್ರೆ ನಾವು 39 ಮಡ್ಲೆ ಮೀನಿತ್ತು ನೋಡಿ. ಇಲ್ಲಿ ಎರಡೆರಡು ದೊಡ್ಡ ದೊಡ್ಡದು ಇದೆಲ್ಲ, ಇದು ನಾನೇ ಹಿಡ್ದಿದ್ದು ನೋಡಿ. ಸುಮಾರೊಂದು 1 ಫೂಟ್ ಮೇಲಿದೆ ಇದು ನೋಡಿ. ಇದು ಕೈಯಲ್ಲಿ ಹಿಡಿದು ಕಾಣಿಸ್ತೀನಿ ನೋಡಿ. ಒಂದು ಗೇಣಿಗಿಂತ ಜಾಸ್ತಿ ದೊಡ್ಡ ಮಡ್ಲೆ ಇದು. 2 ಮಾತ್ರ ದೊಡ್ಡ ಮಡ್ಲೆ ಇದು, ಬಾಕಿದ್ದೆಲ್ಲ ಮೀಡಿಯಮ್ ಸೈಜ್ ಮಡ್ಲೆ ಸಿಕ್ಕದೆ ನೋಡಿ. 2 ಮೀನು ದೊಡ್ಡದು ಇದು, ಉಳಿದೆಲ್ಲ ಸ್ವಲ್ಪ ಮೀಡಿಯಮ್ ಸೈಜ್ ಇದೆ ಇದು. ಈಗ ಇದನ್ನು ತೊಳೆದು ಸ್ವಲ್ಪ ಫ್ರೈ ಮಾಡುವ ಇವತ್ತು. ಈ ಮಡ್ಲೆ ಮೀನನ್ನು ಫ್ರೈ ಮಾಡಿದರೆ ಮಸ್ತಾಗ್ತದೆ, ಹಾಗಾಗಿ ನಾವು ಫ್ರೈ ಮಾಡಬೇಕು ಅಂತ ಮಾಡಾರೆ. ಮೀನೆಲ್ಲ ತೊಳ್ಕೊಳ್ತಿದ್ದೇವೆ. ತಾಜಾ ಮೀನು, ಅದರಲ್ಲೂ ಫ್ರೈ ಮಾಡಿದ್ರಂತೂ ಮಸ್ತ್ ಪೊಲ್ಲೂಟ ಇವತ್ತು. ಖಾರ ಎಲ್ಲ ಹಾಕಿ ಕಲಿಸ್ತಾ ಇಟ್ಟಿದ್ದೀವಿ. ಮಡ್ಲೆ ಮೀನಿನ ರವಾ ಫ್ರೈ. ನೋಡಿ ಫ್ರೈ ಘಮ ಘಮ ಅಂತಿದೆ, ಈಗ ಒಳ್ಳೆ ಸ್ಮೆಲ್ ಬರ್ತದೆ. ಮೀನು ತಾಜಾ ಇರೋದ್ರಿಂದ ರುಚಿಯಾಗಿರ್ತದೆ ಮೀನು. ಇದು ಸಾರು ಮಾಡಿದ್ರೆ ಅಷ್ಟು ಟೇಸ್ಟ್ ಆಗೋದಿಲ್ಲ, ಹಂಗಡೆ ಫ್ರೈನೇ ಮಾಡಬೇಕು. ಫ್ರೈ ಮಾಡಿದರೆ ಮಸ್ತ್ ಇರ್ತದೆ ಮಡ್ಲೆ ಮೀನು. ಫ್ರೈ ರೆಡಿ ಆಯಿತು ಈಗ. ಹಾಗೆ ಹೊಟ್ಟೆನೂ ತಾಳಾಗ್ತದೆ. ಈಗ ಊಟ ಮಾಡುವ. ಕೊಚ್ಚಕ್ಕಿ ಅನ್ನ, ಮಡ್ಲೆ ಮೀನು ಸಾರು, ಮಡ್ಲೆ ಮೀನು ಫ್ರೈ ನೋಡಿ. ಫ್ರೈ ರೆಡಿಯಾಗಿದೆ. ಯಾರಿಗೆ ಬೇಡ ಹೇಳಿ, ಮಡ್ಲೆ ಮೀನು ಸಾರು, ಕೊಚ್ಚಕ್ಕಿ ಅನ್ನ ಇದ್ಬಿಟ್ರೆ ಮಸ್ತ್ ಫುಲ್ ಊಟ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಯಾವತ್ತು. ಹಿಂಗೆ ಮಾಡಿ ಹಿಂಗಿದೆ